ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬ್ಯೂಟಿಫುಲ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋಸ್ಗಳನ್ನು ನೋಡಿದ್ದೀರಿ ಅವರು ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ನನ್ನ ವ್ಯೂಸ್ ತುಂಬ ಜಾಸ್ತಿ ಇದೆ, ಆದರೆ ಸಬ್ಸ್ಕ್ರೈಬರ್ ತುಂಬ ಕಡಿಮೆ ಇದ್ದಾರೆ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಿ ವ್ಯೂಸ್ ಅಷ್ಟೇ ನೋಡಿ ಬಿಡಬೇಡ್ರಿ, ಲೈಕ್ ಕೂಡ ಮಾಡಿರಿ, ಕಮೆಂಟ್ ಮಾಡಿರಿ, ಆನಂತರ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂಥೇಳಿ ನಾನು ನಿಮಗೆ ಕೇಳ್ಕೊತೀನಿ. ನೆಕ್ಸ್ಟ್ ಇವತ್ತು ನಾನು ನಿಮ್ಗೆ ಯಾವ ಥರ ವಿಡಿಯೋ ಜೊತೆ ಬಂದೇನಪ್ಪ ಅಂತಂದ್ರೆ, ನಾನು ನಿಮ್ಗೆ ಸ್ಕಿನ್ ಬಗ್ಗೆ ಈಗ ತುಂಬ ಚಳಿ ಇರೋದ್ರಿಂದ ಸ್ಕಿನ್ನನ್ನು ಯಾವ ಥರ ಪ್ರೊಟೆಕ್ಷನ್ ಮಾಡ್ಕೋಬೇಕು ಆ ವಿಡಿಯೋ ಜೊತೆ ನಾನು ನಿಮ್ಗೆ ಹೇಳ್ಕೊಡಕ್ಕೆ ಬಂದಿದ್ದೇನೆ ರೀ. ಸ್ಕಿನ್ನ ಯಾವ ಥರ ನಾವು ಪ್ರೊಟೆಕ್ಷನ್ ಮಾಡ್ಕೋಬೇಕಪ್ಪ, ಈ ಸಲ ಮಾತ್ರ ತುಂಬ ಚಳಿ ಐತಿ. ತುಂಬ ಚಳಿ ಇರೋದ್ರಿಂದ ನಮ್ಮ ಶ್ವಾಸಕೋಶದ ಕೂಡ ಸ್ವಲ್ಪ ತೊಂದರೆ ಆಗಾಕತ್ತೈತಿ. ಸೊ ನಾವು ಯಾವ ಥರ ನಮ್ಮ ಸ್ಕಿನ್ನನ್ನು ಡ್ರೈ ಆಗ್ಲಾರ್ದಂಗೆ ನಾವು ಯಾವ ಥರ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕು, ಏನೆಲ್ಲ ನಾವು ಪ್ರೊಟೆಕ್ಷನ್ ತೊಗೋಬೇಕು ಅದನ್ನು ನಿಮ್ಗೆ ಇವಾಗ ಹೇಳ್ಕೊಡ್ತೀನಿ. ಫುಲ್ ಬಿಸಿ ಇರುವಾಗ ಬಿಸಿ ಗಾಳಿ ಮತ್ತು ಫುಲ್ ಬಿಸಿಲು ಬಂದಾಗ ಏನಾಗ್ತೈತಿ, ಸ್ಕಿನ್ ಕೂಡ ನಮ್ಗೆ ಡ್ರೈ ಆಗ್ತೈತಿ. ಸೊ ಡ್ರೈ ಸ್ಕಿನ್ ಇರೋರೆಲ್ಲ ನಾವು ಏನು ಮಾಡಬೇಕು ಅಂತಂದ್ರೆ, ಅದು ನಮ್ಮ ಬಾಡಿಯಲ್ಲಿ ಇರುವಂತಹ ಸೆಗಾಷಿಯಸ್ ಗ್ಲ್ಯಾಂಡ್ಸ್ ಆಗಿರ್ಬೋದು, ತುಂಬ ಕೆಲಸ ಅವು ಕೂಡ ಕಡಿಮೆ ಮಾಡ್ತಾವೆ. ಆಮೇಲೆ ಸ್ವೆಟ್ ಗ್ಲ್ಯಾಂಡ್ಸ್ ಕೂಡ ವರ್ಕ್ ಕೂಡ ಅದು ಕೂಡ ಕಡಿಮೆ ಮಾಡ್ತೈತಿ. ಸೊ ಅವು ಯಾಕೆ ಕಡಿಮೆ ಮಾಡ್ತಾವಪ್ಪ ಅಂದ್ರೆ, ಫುಲ್ ಚಳಿಗೆ ಅವಕ್ಕೆ ವರ್ಕ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಅವು ಕಡಿಮೆ ಮಾಡಿದಾಗ ನಮಗೇನಾಗ್ತೈತಿ, ಫುಲ್ ಸ್ಕಿನ್ ಎಲ್ಲ ಡ್ರೈ ಆಗಿಬಿಡ್ತೈತಿ. ಸೊ ಸ್ಕಿನ್ ಡ್ರೈ ಆದಾಗ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ, ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ, ಮೊದಲಿಂದ ಇದು ಹೇಳ್ಕೊತ ಬಂದಿದ್ದಾರೆ, ಬಟ್ ನಾವು ಯಾರೂ ಪಾಲಿಸಲ್ಲ. ಅದೇನಪ್ಪ ಅಂತಂದ್ರೆ ನೀರು. ನಾವು ಡೈಲಿ ಅಟ್ಲೀಸ್ಟ್ 1 ಅವರಿಗೆ ಒಂದು ಕಪ್ ನೀರಾದರೂ ನಾವು ಕುಡಿಲೇಬೇಕು. 1 ಅವರ್ಗೆ ಒಂದೊಂದು ಗ್ಲಾಸ್ ನೀರು ಕುಡಿಯೋದ್ರಿಂದ ಅದು ನಮ್ಮದು ಸ್ಕಿನ್ನನ್ನು ಡ್ರೈ ಮಾಡಿಸಿ ಕೊಡೋದಿಲ್ಲ. ಅದು ಫುಲ್ ವೆಟ್ಟಾಗಿ ಇಡೋಕೆ ಟ್ರೈ ಮಾಡ್ತೈತಿ. ನೀರು ಕುಡಿಯೋದ್ರಿಂದ ನಮ್ದು ಈ ಥರ ಏನು ಸ್ಕಿನ್ ಇರ್ತೈತಲ್ಲ, ಈ ಥರ ಸ್ಕಿನ್ನ ಕಂಪ್ಲೀಟಾಗಿ ಹೋಗ್ತೈತಿ. ಡ್ರೈ ಸ್ಕಿನ್ ಅಂತಂದ್ರೆ ನಿಮ್ಗೆ ಆಲ್ರೆಡಿ ನಮ್ಮದು ಕೈಯ ಕಾಲ ನೋಡ್ಕೊಂಡ್ರೆ ಗೊತ್ತಾಗ್ತೈತಿ. ಆದರೆ ಯಾರೆಲ್ಲ ಪ್ರೊಟೆಕ್ಷನ್ ತೊಗೊಂಡಿರ್ತಾರೆ ಅವ್ರಿಗೆ ಅಷ್ಟು ಆಗಿರೋದಿಲ್ಲ. ಒಬ್ಬೊಬ್ರು ನೋಡ್ಬೋದು ನೀವು ಹೆಂಗೆ ಆಗಿರ್ತೈತಪ್ಪ ಅಂತಂದ್ರೆ, ಹಾವಿನ ಪೊರೆ ಸ್ಕಿನ್ ಹೆಂಗೆ ಆಗಿರ್ತೈತಲ್ಲ ಆ ಥರ ನಮ್ದು ಕೈ ಆಗಿರ್ಬೋದು, ಕಾಲಾಗಿರ್ಬೋದು ಆಗಿರ್ತಾವೆ. ಮತ್ತು ಆ ಥರ ಆದ ತಕ್ಷಣ ಏನಾಗ್ಬಿಡ್ತೈತಪ್ಪ ಅಂತಂದ್ರೆ, ಫುಲ್ ಇಚಿಂಗ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತೆ ರೀ. ಫುಲ್ ಇಚಿಂಗ್ ಆದ ಕೂಡಲೇ ನಾವು ಎಷ್ಟು ಕೈಯನ್ನು ತೋರಿಸೋದಾಗಲಿ ಕಾಲನ್ನು ತೋರಿಸೋದಾಗಿದ್ದಾಗ ಏನಾಗ್ತೈತಿ, ಬ್ಲೀಡಿಂಗ್ ಕೂಡ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ನ ನಾವು ಮಾಡ್ಕೋಬಾರ್ದಪ್ಪ ಅಂತಂದ್ರೆ ಏನೆಲ್ಲ ಮಾಡಬೇಕಂದ್ರೆ, ನಾನು ಸ್ಟೆಪ್ ವೈಸ್ ನಿಮ್ಗೆ ಹೇಳ್ಕೋತಾ ಹೋಗ್ತೀನಿ. ಆ ಸ್ಟೆಪ್ನ ನೀವು ಫಾಲೋ ಮಾಡಿದರೆ ಸಾಕು, ನೀವು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಕೋಬೋದು. ಈ ದಿನದಾಗ ನಿಮ್ಗೆ ತುಂಬ ಹೆಲ್ಪ್ ಆಗ್ತೈತೆ. ಮತ್ತು ಈ ದಿನದಾಗ ಏನಾಗ್ತೈತಪ್ಪ ಅಂತಂದ್ರೆ, ಸೊರಾಷಿಯಸ್ ಆಗಿರ್ಬೋದು, ಎಕ್ಸಿಮಾ ಆಗಿರ್ಬೋದು, ಇವು ತುಂಬ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಮತ್ತು ಇನ್ನೊಂದು ಏನಾಗ್ತೈತಪ್ಪ ಅಂತಂದ್ರೆ, ತುಟಿ ಕೂಡ ನಮ್ಗೆ ಕ್ರ್ಯಾಕ್ ಆಗ್ತಾವೆ. ತುಟಿ ಕ್ರ್ಯಾಕ್ ಆದ ತಕ್ಷಣ ನಾವು ಏನು ಮಾಡ್ತೇವಪ್ಪ ಅಂತಂದ್ರೆ, ಮಾಯ್ಶ್ಚರೈಸರ್ ನಾವು ಅಪ್ಲೈ ಮಾಡಿದ್ರು ಅದು ಕಡಿಮೆ ಆಗಲ್ಲ. ಅವಾಗ ಏನು ಮಾಡ್ತೇವೆ ಅಂತಂದ್ರೆ, ವ್ಯಾಸ್ಲೈನ್ ಹಚ್ತೇವೆ. ಇಲ್ಲ ಅಂತಂದ್ರೆ ನಾವು ಏನು ಮಾಡಿಬಿಡ್ತೇವೆ, ಈ ಥರ ನಾವು ತುಟಿಯಲ್ಲಿರುವಂಥ ಮೇಲಿರ್ತಕ್ಕಂಥ ಸಪ್ಪೆನ ಕಿತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಕಡಿಮೆ ಆಗೋದಿಲ್ಲ ರೀ, ಅದು ಜಾಸ್ತಿ ಹಾಕೋತಾ ಹೋಗ್ತೈತಿ. ಅದರಿಂದ ಇನ್ನೊಂದು ಥರ ಸೈಡ್ ಎಫೆಕ್ಟ್ಸ್ ಹಾಕೋತಾ ಹೋಗ್ತಾವೆ, ಬ್ಲೀಡಿಂಗ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಮತ್ತು ಅದನ್ನು ಕ್ಯೂರ್ ಮಾಡ್ಕೋಬೇಕಂದ್ರೆ ಮತ್ತೊಂದು ಸ್ವಲ್ಪ ಡೇಸ್ ಜಾಸ್ತಿ ಹೋಗ್ತಾವೆ. ಸೊ ನಾವು ಏನು ಮಾಡಬೇಕಪ್ಪ ಅಂತಂತಂದ್ರೆ, ಕ್ರ್ಯಾಕ್ ಆಗಿರ್ತಾವಲ್ಲ, ಅದಕ್ಕೆ ನಾನು ನಿಮ್ಗೆ ಒಂದು ಟಿಪ್ಸ್ ಹೇಳ್ತೇನೆ. ಲಿಪ್ಸ್ ಕ್ರ್ಯಾಕ್ ಆಗಿದ್ದಕ್ಕೆ ನಾವು ಏನು ಮಾಡಬೇಕು, ವ್ಯಾಸ್ಲಿನ್ ಕೂಡ ಹಚ್ತೇವೆ. ಅದನ್ನು ಬಿಟ್ಟರೆ ನಾವು ಏನು ಯೂಸ್ ಮಾಡಬೇಕಪ್ಪ ಅಂತಂದ್ರೆ, ಬೀಟ್ರೂಟ್ ಇರ್ತೈತಲ್ಲ, ಬೀಟ್ರೂಟ್ ಜ್ಯೂಸ್, ಅದಕ್ಕೆ ನಾವು ಸ್ವಲ್ಪ ತುಪ್ಪ ಮತ್ತು ಕೋಕೋನಟ್ ಆಯಿಲ್ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬಿಸಿ ಮಾಡಬೇಕು. ಡೈರೆಕ್ಟ್ ಬಿಸಿ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಬೌಲ್ ಒಳಗೆ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿರಿ. ಅದ್ರ ಒಳಗೆ ಒಂದು ಬಟ್ಲದೊಳಗೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಅದು ಪೇಸ್ಟ್ ರೆಡಿ ಆಗ್ತೈತಲ್ಲ, ಅದನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು. ಈ 3rd ಸ್ಟೆಪ್ ರೀ, ಏನಂದ್ರೆ ಅವಾಯ್ಡ್ ರ್ಯಾಪಿಡ್ಲಿ ಸೋಪ್ ಯೂಸೇಜ್. ಹಿಂಗಂತಂದ್ರೆ ಏನಂತಂದ್ರೆ, ನಾವು ಸೋಪ್ ಹಚ್ಚಿ ಏನು ಸ್ನಾನ ಮಾಡ್ತೇವಲ್ಲ ಅದನ್ನು ಕೂಡ ನಾವು ಈ ದಿನದಲ್ಲಿ ಅವಾಯ್ಡ್ ಮಾಡಬೇಕು. ಮತ್ತು ಒಬ್ಬೊಬ್ರು 1 ಸಲ ಅಲ್ರಿ, 2 ಸಲ ಅಲ್ಲ, 3 ಸಲ ಸ್ನಾನ ಮಾಡ್ತಿರ್ತಾರೆ, 3 ಸಲ ಸೋಪ್ ಹಚ್ತಿರ್ತಾರೆ. ಸೊ ಅಂಥವ್ರಿಗೆ ನಾನು ಹೇಳೋದು, ಪ್ಲೀಸ್ ಅವಾಯ್ಡ್ ಮಾಡಿರಿ ಸೋಪ್ ಹಚ್ಚೋದನ್ನು. ಅಟ್ಲೀಸ್ಟ್ 1 ಟೈಮ್ ನೀವು ಯೂಸ್ ಮಾಡಿರಿ, ಬೇಡ ಅನ್ನಲ್ಲ. ಪದೇ ನಾವು ಫೇಸ್ ವಾಶ್ ಮಾಡಬೇಕಾದಾಗ ಅವಾಗೆಲ್ಲ ನಾವು ಪದೇ ನಾವು ಸೋಪ್ ಯೂಸ್ ಮಾಡೋದ್ರಿಂದ, ಅದರ ಪರ್ಫ್ಯೂಮ್ ಅವೆಲ್ಲ ಇರೋದ್ರಿಂದ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ, ಫುಲ್ ಡ್ರೈ ಆಗಕ್ಕೆ ಸ್ಟಾರ್ಟ್ ಆಗ್ತೈತೆ ರೀ. ವಾಪಸ್ ಪದೇ ನಾವು ನೀರು ಇದನ್ನು ಮಾಡೋದ್ರಿಂದ ಅದು ಸ್ಕಿನ್ನಿಗೆ ಫುಲ್ ಹಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತೆ ರೀ. ಮತ್ತು ಮೈಲ್ಡ್ ಆಗಿರೋ ಸೋಪನ್ನು ನಾವು ಸ್ವಲ್ಪ ಯೂಸ್ ಮಾಡ್ಬೋದು, ಇಲ್ಲಂತಲ್ಲ. 1 ಸಲ ನೀವು ಸೋಪ್ ಯೂಸ್ ಮಾಡಿರಿ, ಆಮೇಲೆ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರಾಗ ನೀರಲ್ಲೇ ಅಷ್ಟೇ ಫೇಸನ್ನು ವಾಶ್ ಮಾಡಿಕೊಡ್ರಿ, ನಡಿತೈತಿ. ನೆಕ್ಸ್ಟ್ ಯಾವುದಂತಂದ್ರೆ, ಹೀಟ್ ಹೆಲ್ದಿ ಫುಡ್ ಎಲ್ಲ ಚೆನ್ನಾಗಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಒಳ್ಳೆ ಬ್ಯಾಕ್ಟೀರಿಯಾ ಇರ್ತಾವೆ. ಒಳ್ಳೆ ಬ್ಯಾಕ್ಟೀರಿಯಾ ಇದ್ವು ಅಂದ್ರೆ ಮಾತ್ರ ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಕೂಡ ಆಗ್ತೈತಿ, ಮತ್ತು ಸ್ಕಿನ್ ಕಂಡೀಷನ್ ಕೂಡ ಚೆನ್ನಾಗಿ ಅನಿಸ್ತೈತಿ. ಇಲ್ಲ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ ಇತ್ತಂದ್ರೆ ನಮ್ಮ ಸ್ಕಿನ್ ಚೆನ್ನಾಗಿ ಕಾಣಿಸ್ಕೊಳ್ಳೋಕೆ ಸಾಧ್ಯ ಇಲ್ಲರಿ, ಮತ್ತು ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರಂಗಿಲ್ಲ. ಸೊ ಪ್ರೋಬಯೋಟಿಕ್
ಈ ಥರ ಎಲ್ಲ ಫುಡ್ಡನ್ನು ನೀವು ತೊಗೊಳ್ರಿ. ಯಾವ್ಯಾವಪ್ಪ ಅಂತಂದ್ರೆ ಮೊಸರಾಗಿರ್ಬೋದು, ತಂಗಳನ್ನ ಆಗಿರ್ಬೋದು, ರೆಡಿಮೇಡ್ ಕ್ಯಾಪ್ಸೂಲ್ ಕೂಡ ನೀವು ಈ ಟೈಮಲ್ಲಿ ಡಾಕ್ಟ್ರನ್ನ ಕೇಳ್ಕೊಂಡು ತೊಗೊಳ್ಬೋದು. ನಾರಿನಾಂಶ ಇರೋದು ಪ್ರಿಬಯೋಟಿಕ್ ಅದು ಕೂಡ ನೀವು ತೊಗೊಳ್ಬೋದು. ಆಮೇಲೆ ರೆಗ್ಯುಲರ್ಲಿ ನೀವು ಇವೆಲ್ಲ ತೊಗೊಳ್ತಾ ಹೋಗ್ಬೇಕು ರೀ. ಒಂದಿನ ತೊಗೊಂಡು ಬಿಟ್ಟು ನನ್ನ ಸ್ಕಿನ್ ಚಲೋ ಆಗ್ತೈತಿ ಅಂತಂತ ಆ ಥರ ಆದರೆ ಆಗೋದಿಲ್ಲ ರೀ. ಇದನ್ನು ರೆಗ್ಯುಲರ್ ಆಗಿ ನಾವು ಕಂಟಿನ್ಯೂಸ್ ಆಗಿ ನಾವು ಇದನ್ನು ಫಾಲೋ ಮಾಡ್ತಾ ಇರಬೇಕು. ಆಮೇಲೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಕೂಡ ಇರಬೇಕು ನಮ್ಮ ಬಾಡಿ ಒಳಗೆ. ಇವೆಲ್ಲ ಇದ್ದಾಗ ಮಾತ್ರ ನಾವು ಚೆನ್ನಾಗಿ ಕಾಣೋಕ್ಕೆ ಸಾಧ್ಯ. ಇಲ್ಲಪ್ಪ ನಾವು ಏನು ತಿನ್ನಲ್ಲ, ನಾನು ನೀರು ಕುಡಿಯಲ್ಲ, ಏನೂ ಆಗಲ್ಲ, ನನ್ನ ಸ್ಕಿನ್ ಗ್ಲೋ ಆಗಬೇಕು, ನನ್ನ ಸ್ಕಿನ್ ಚೆನ್ನಾಗಿ ಅನ್ನಿಸ್ಬೇಕು ಅಂತಂದ್ರೆ ನಾವು ಅದನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ರೀ. ನಾವು ಸ್ಕಿನ್ ಗ್ಲೋ ಕಾಣಬೇಕು, ನಾವು ಇದೆಲ್ಲ ಮಾಡ್ಬೇಕಂದ್ರೆ ನಮ್ಮದು ಫುಡ್ ಕೂಡ ಚೆನ್ನಾಗಿರ್ಬೇಕು, ನೀರು ಕುಡಿಯೋದು ಕೂಡ ಚೆನ್ನಾಗಿರ್ಬೇಕು, ನಾವೇನು ಹಣ್ಣುಗಳನ್ನು ತಿನ್ಬೇಕು, ನಾವು ಒಳ್ಳೆ ಸೀಡ್ಸ್ ಒಳ್ಳೆ ಕಾಳುಗಳ ಪದಾರ್ಥಗಳನ್ನು ಕೂಡ ನಾವು ತಿನ್ಬೇಕು. ಆಮೇಲೆ ನಾನ್ ವೆಜ್ ತಿನ್ನಲಾರ್ದವ್ರು ಚೆನ್ನಾಗಿ ಅದ್ರಾಗ ಸಿಗ್ಲಾರ್ದಂಥದ್ದೆಲ್ಲ ಕಾಳಿನ ಪದಾರ್ಥ ಸೊಪ್ಪಿನೊಳಗೆ ಅದರೊಳಗೂ ಸಿಗ್ತೈತಿ, ನೀವು ಅದನ್ನು ಕೂಡ ತೊಗೊಳ್ಬೋದು. ಇಲ್ಲ ನಾನ್ ವೆಜ್ ತಿಂತೀರಪ್ಪ ಅಂತಂದ್ರೆ ಫಿಶ್ ಒಳ್ಳೆ ಯಾವ್ಯಾವ ಫಿಶ್ ಅದಾವಲ್ಲ ಅವನ್ನ ಕೂಡ ನಾವು ತಿನ್ಬೋದು ರೀ. ಆಮೇಲೆ ವಿಟಮಿನ್ ಇ ಕೂಡ ತುಂಬ ಇಂಪಾರ್ಟೆಂಟ್ ನಮ್ಗೆ. ಇವೆಲ್ಲ ಎದ್ರೊಳಗೆ ಸಿಗ್ತಾವಪ್ಪ ಅಂತಂದ್ರೆ ನಮ್ಗೆ ಎಲ್ಲ ಸೀಡ್ಸ್ ಒಳಗಾಗಿರ್ಬೋದು, ನಟ್ಸ್ ಒಳಗಾಗಿರ್ಬೋದು, ಫ್ರೂಟ್ಸ್ ಒಳಗಾಗಿರ್ಬೋದು, ಇವೆಲ್ಲ ವಿಟಮಿನ್ ಇ ಎಲ್ಲ ಇದ್ರೊಳಗೆಲ್ಲ ಸಿಗ್ತಾವ್ರಿ. ಎದ್ರೊಳಗೆಲ್ಲ ಯಾವ್ಯಾವ ರಿಚ್ ಅದಾವಲ್ಲ ನೀವು ಅವನ್ನ ಜಾಸ್ತಿ ತೊಗೊಳ್ತಾ ಹೋಗ್ಬೇಕು. ಆಮೇಲೆ ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ ಸಿಕ್ತಪ್ಪ ಅಂತಂದ್ರೆ ನಾವು ಆರಾಮ ಹೆಲ್ದಿಯಾಗಿ ಇರ್ಬೋದು. ನೆಕ್ಸ್ಟ್ ಮಾಯ್ಶ್ಚರೈಸರ್ನ ಹೆಂಗೆ ಯೂಸ್ ಮಾಡಬೇಕಪ್ಪ ಅಂತಂದ್ರೆ ನಾವು ಮಾಯ್ಶ್ಚರೈಸರ್ನ ಯಾವ ಥರ ಅಪ್ಲೈ ಮಾಡ್ತೇವೆ ಅಂತಂದ್ರೆ ನಾವೆಲ್ಲರ ಹೋಗ್ಬೇಕಂದಾಗ ಅವಾಗ ಅಪ್ಲೈ ಮಾಡ್ಕೋತೇವೆ. ಇಲ್ಲಪ್ಪ ನಮ್ಗೆ ಈಚಿಂಗ್ ಸ್ಟಾರ್ಟ್ ಆತಂದ್ರೆ ಅವಾಗ ಅಪ್ಲೈ ಮಾಡ್ತೇವೆ. ಇಲ್ಲಪ್ಪ ಅಂತಂದ್ರೆ ಏನೋ ಸ್ವಲ್ಪ ಉರಿತಾ ಆ ಥರ ಅನಿಸಿದಾಗ ಅವಾಗ ಅಪ್ಲೈ ಮಾಡ್ತೇವೆ. ಇಲ್ಲಾಂದ್ರೆ ನಮ್ಗೆ ಯಾವಾಗ ನೆನಪಾಗ್ತೈತಲ್ಲ ಅವಾಗ ನಾವು ಅಪ್ಲೈ ಮಾಡ್ತೇವೆ. ಆ ಥರ ಮಾಡೋದ್ರಿಂದ ಅದು ಯೂಸ್ ಇಲ್ಲ. ಯಾವ ಥರ ಮಾಡಬೇಕಪ್ಪ ಅಂತಂತಂದ್ರೆ ನಾವು ಸ್ನಾನ ಮಾಡಿ ಬಂದಿರ್ತೇವೆ. ಸ್ನಾನ ಮಾಡಿ ಬಂದ ತಕ್ಷಣ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಬಿಟ್ಟು ಸ್ವಲ್ಪ ವೆಟ್ ಇದ್ದಾಗ ಅದನ್ನು ಒರೆಸ್ಕೊಂಡಿರ್ತೇವಲ್ಲ ಅವಾಗ ನಾವು ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದ್ರಿಂದ ತುಂಬ ನಮ್ದು ಸ್ಕಿನ್ ಚಲೋ ಆಗ್ತೈತಿ. ಡ್ರೈ ಸ್ಕಿನ್ ಕಂಪ್ಲೀಟಾಗಿ ನಾವು ಕ್ಯೂರ್ ಮಾಡ್ಬೋದು ರೀ. ಮತ್ತು ಇಲ್ಲಪ್ಪ ನಾವು ಮಾಯ್ಶ್ಚರೈಸರ್ ಒಳಗೆ ಯಾವ ಥರ ಯೂಸ್ ಮಾಡ್ಬೋದು, ನಾವು ಮಾಯ್ಶ್ಚರೈಸರ್ ಹೊರಗಿಂದ ತಂದೆ ಯೂಸ್ ಮಾಡಬೇಕಾ ಹೆಂಗೆ ಏನು ಅಂತ ಕೇಳಿದ್ರೆ ಇಲ್ಲ, ಅಲುವೇರಾ ಆಗಿರ್ಬೋದು, ಕೊಕೊನಟ್ ಆಯಿಲ್ ಆಗಿರ್ಬೋದು, ಆಲಿವ್ ಆಯಿಲ್ ಆಗಿರ್ಬೋದು, ಇದರಲ್ಲಿ ನೀವು ಇವ್ನು ಯಾವುದಾದ್ರೂ ತೊಗೊಂಡು ಯೂಸ್ ಮಾಡಿದರೂ ನೀವು ನಡಿತೈತಿ. ನೀವು ಹೆಂಗೆ ಮಾಡ್ಬೇಕಂತಂದ್ರೆ ಡಬಲ್ ಮಾಯ್ಶ್ಚರೈಸರ್ ಅಂತಂದ್ರೆ ಏನಂತಂದ್ರೆ ಅಲುವೆರಾ, ಕೊಕೊನಟ್ ಆಯಿಲ್ ಅದನ್ನು ಹಚ್ಚಿ ಆದಮೇಲೆ ಇದನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು. ಇಲ್ಲ ಮತ್ತೀಗ ನೆಕ್ಸ್ಟ್ ಯಾವ ಥರ ಅಂತಂತಂದ್ರೆ ಇಲ್ಲ ನೀವು ಅಲುವೆರಾ ಒಳಗೆ ನೀವು ಎಣ್ಣೆ ಮಿಕ್ಸ್ ಮಾಡಿ ಆ ಥರ ಹಚ್ಕೋಬೋದು. ಇಲ್ಲ ನಾ ತೋರಿಸಿದೆನಲ್ಲ ನಿಮ್ಗೆ ರೋಸ್ ವಾಟರ್ ಆಗಿರ್ಬೋದು, ಅಲುವೆರಾ, ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಿ ಆ ಥರ ಮಾಯ್ಶ್ಚರೈಸರ್ ಕೂಡ ನೀವು ಅಪ್ಲೈ ಮಾಡ್ಬೋದು. ನೋಡಿರಿ, ನಾನಿವಾಗ ಲಾಸ್ಟ್ ಪಿಕ್ಚರ್ ಹಾಕಿ ಎಲ್ಲ ತೋರ್ಸಾತೀನಿ. ಫುಡ್ ಯಾವ್ಯಾವ ಏನೇನು ಒಮೆಗಾ 3 ಅಂದರೆ ಏನು ಇವೆಲ್ಲ ಫುಡ್ಸನ್ನ ನಾನು ಇವಾಗ ತೋರಿಸಾತೀನಿ. ನಿಮ್ಗೆ ನಾ ಹೇಳಿದ್ರಲ್ಲಿ ಅರ್ಥ ಆಗಿಲ್ಲ ಅಂತಂದ್ರೆ ಯಾವ್ಯಾವ ಅಂತ ಈ ಪಿಕ್ಚರ್ ಮೂಲಕ ನೋಡ್ಬೋದು. ವಿಟಮಿನ್ ಇ ಅಂತಂದ್ರೆ ಯಾವ್ದು, ನಟ್ಸ್ ಅಂದ್ರೆ ಯಾವೆಲ್ಲ, ಆನಂತರ ಸೀಡ್ಸ್ ಅಂತಂದ್ರೆ ಯಾವೆಲ್ಲ ಬರ್ತಾವೆ ಈ ಪಿಕ್ಚರ್ ಮುಖಾಂತರ ನೋಡ್ಬೋದು. ಥ್ಯಾಂಕ್ ಯು.